ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಕ್ರೋಶ ಕುಚ್ಚಿನ ಜೊತೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ಚು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹಾಕೋಣ. ನೋಡಿ ಡಬಲ್ ಕಲರ್ ದಾರ ತೊಗೊಂಡಿದ್ದೀನಿ, ಯೆಲ್ಲೋ ಕಲರು, ಪಿಂಕ್ ಕಲರ್ ತೊಗೊಂಡಿದ್ದೀನಿ. 8ನೇ ನಂಬರು ಕ್ರೋಶ ತೊಗೊಂಡಿದ್ದೀನಿ ನಾನು. ನೋಡಿ ಇದು ಪಲ್ಲು ಬಂದು ಪಿಂಕು, ಸ್ಯಾರಿ ಬಂದು ನೋಡಿ ಯೆಲ್ಲೋ ಕಲರ್. ಇದು ಬಾಡಿ, ಇದು ಪಲ್ಲು. ಈಗ ರೈಟ್ ಸೈಡಿಂದ ಹಾಕೊಂಬರ್ತೀನಿ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ರೈಟ್ ಸೈಡಿಂದ ತೊಗೊಂಡಿದ್ದೀನಿ. ಸೀರೆನ ಸೀದಾ ತೊಗೊಂಡಿದ್ದೀನಿ, ಉಲ್ಟಾ ತೊಗೊಂಡಿಲ್ಲ. ನೋಡಿ 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಯೆಲ್ಲೋ ಕಲರು. ಈಗ ಸೂಜಿ ಹಾಕಿ ಇದರೊಳಗೆ ದಾರನ ಎಳ್ಕೊಂಡು, ನೋಡಿ ದಾರ ಎಳ್ಕೊಳ್ಳೋದಕ್ಕಿಂತ ಒಂದು ಗಂಟೆ ಹಾಕ್ಬಿಟ್ಟು ಆಮೇಲೆ ಹಾಕ್ಕೊತೀನಿ ತಡ್ರಿ, ಹಂಗಾದ್ರೆ ನಿಲ್ಲತ್ತೆ ಬಿಗಿಯಾಗಿ. ನೋಡಿ ಹಿಂಗೊಂದು ಗಂಟೆ ಹಾಕ್ಬಿಟ್ಟು ಈ ಥರ ಹಿಂಗೆ ಹೋಗಿ ಒಳಗೆ ಹೋಗಿ ದಾರನ ತಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಲಾಕ್ ಮಾಡಿಕೊಂಡು ನೋಡಿ 2 ಚೈನ್ ಹಾಕ್ಕೊಂಡು ಇಲ್ಲಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ ಇಲ್ಲಿ ಎಲ್ಲಗೆ ಬರುತ್ತೆ, ಎಲ್ಲಗೆ ರೀಚ್ ಆಗುತ್ತೆ ನೋಡ್ಬಿಟ್ಟು ಅಲ್ಲಿಗೆ ಈ ಥರ ಕಂಬ ಮಾಡ್ಕೊತೀನಿ, ಡಬಲ್ ಕಂಬ. ನೋಡಿ ಈ ಥರ ಡಬಲ್ ಕಂಬ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೋತೀನಿ. ಈಗ ನೋಡಿ ಈ ಥರ ದಾರ ಮೇಲ್ ಮಾಡಿ ಈ ಥರ ಬೀಡ್ ತೊಗೊಂಡಿದ್ದೀನಿ, ಸ್ಮಾಲ್ ಬೀಡು. ಈ ಥರ ಹೀಗೆ ಈ ಬೀಡೊಳಗೆ ದಾರ ಎಳ್ಕೊಂಡು ನೋಡಿ ದಾರನ ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ದೀನಲ್ವ, ಇನ್ನೊಂದು ಚೈನ್ ಹಾಕ್ಕೊಂಡು ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಕ್ರೋಶ ಕುಚ್ಚಿನ ಜೊತೆ ಬಂದಿದ್ದೀನಿ. ತುಂಬ ಸುಲಭವಾಗಿ ಹಾಕ್ಬೋದು, ತುಂಬ ಗ್ರ್ಯಾಂಡಾಗೂ ಇರುತ್ತೆ. ಈಗ ಕುಚ್ಚು ಹಾಕೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ನೋಡಿ ಡಬಲ್ ಕಲರ್ ದಾರ ತೊಗೊಂಡಿದ್ದೀನಿ, ಒಂದು ಯೆಲ್ಲೋ ಕಲರು, ಒಂದು ಪಿಂಕ್ ಕಲರು. 8ನೇ ನಂಬರು ಕ್ರೋಶ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ತುಂಬ ಚಿಕ್ಕದು, ತುಂಬ ಸ್ಮಾಲ್ ಬೀಡು ಇದು ತೊಗೊಂಡಿದ್ದೀನಿ. ಒಂದೊಂದು ಬೀಡ್ ಹಾಕ್ತೀನಿ. 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ಇದು ಈ ಸ್ಯಾರಿ ಬಂದು ಇದು ಪಲ್ಲು, ಇದು ನೋಡಿ ಇದು ಬಾಡಿ. ಇದು ಈ ಕಲರ್ ಇದೆ, ಯೆಲ್ಲೋ ಕಲರು, ಪಿಂಕು. ನಾನೀಗ ರೈಟ್ ಸೈಡಿಂದ ಸ್ಯಾರಿನ ತೊಗೋತೀನಿ. ನೋಡಿ ಸ್ನೇಹಿತರೆ, ಈಗ 6 ಎಳೆ ದಾರ ಸುತ್ತಕೊಂಡು ಈ ರೈಟ್ ಸೈಡಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ನಾಟೊಳಗೆ ಕ್ರೋಶ ಹಾಕಿ ನೋಡಿ ಸ್ಯಾರಿಗೆ ಸೂಜಿ ಹಾಕಿ ಎಳೆದು ಸಿಂಗಲ್ ನಾಟ್ ಮಾಡ್ಕೊತೀನಿ. ಈಗ ನೋಡಿ ಈಗ 1 ಎಳೆ ದಾರ ತೊಗೊಂಡು ಸೂಜಿ ಮೇಲೆ ಈಗ ಇದೆಲ್ಲ ಬರುತ್ತೆ ನೋಡಿ, ಅಲ್ಲಿ ಒಂದು ಡಬಲ್ ಕಂಬ ಮಾಡ್ಕೊತೀನಿ. ನೋಡಿ ಈಗ ಒಂದು ಡಬಲ್ ಕಂಬ ಮಾಡ್ಕೊಂಡಿದ್ದೀನಿ. ಈಗ ಒಂದು ನಾಟ್ ಹಾಕ್ಕೊಂಡು ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ಕೊತೀನಿ. ಈಗ ನೋಡಿ ಈ ಬೀಡ್ ಹಾಕ್ಕೊಂಡು ದಾರದೊಳಗೆ ಈ ಥರ ಹಿಂಗೆ ಎಳ್ಕೊಂಡು ಮತ್ತೆ ಇನ್ನೊಂದು ನಾಟ್ ಹಾಕ್ಕೊತೀನಿ. ಇದಕ್ಕೆ ನೋಡಿ ಸೂಜಿಗೆ ನಾಟ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಈ ಕಂಬ ಮಾಡ್ಕೊಂಡಲ್ಲ ಡಬಲ್ ಕಂಬ, ಈ ಕಂಬದೊಳಗೆ ಹೋಗಿ ದಾರನ ತಂದು ಡಬಲ್ ಕಂಬ ಮಾಡ್ತೀನಿ. ಇದು ನೋಡಿ ಒಂದು ಕಂಬ ಆಯಿತು, ಮತ್ತು 2ನೇ ಕಂಬ, 2ನೇ ಕಂಬ, ಇದು 3ನೇ ಕಂಬ. ನೋಡಿ ಈ ಥರ ಹಾಕ್ಕೊಳ್ಳೋದು. ಇದು 4ನೇ ಕಂಬ. ಇದು 4ನೇ ಕಂಬ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಎರಡರಲ್ಲೊಂದು ಮಾಡ್ಕೊಳ್ಳೋದು. ಹಿಂಗೆ ಎರಡರಲ್ಲೊಂದು ಮಾಡಿಕೊಂಡು ಈಗ ನೋಡಿ ಈಗ ಇದು ಸೂಜಿ ಮೇಲೆ ದಾರ ತೊಗೊಂಡು ಈ ಎಲ್ಲಗೆ ರೀಚ್ ಆಗುತ್ತೆ ನೋಡಿ ಇಲ್ಲೊಂದು ಕಂಬ ಮಾಡ್ಕೊಳ್ಳೋದು. ನೋಡಿ ಈ ಥರ ಕಂಬ ಮಾಡಿಕೊಂಡು ಸೂಜಿ ಮೇಲೆ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕೋಬೇಕು. ನೋಡಿ ಈ ಥರ ಸ್ಮಾಲ್ ಬೀಡ್ ಸೇರಿಸ್ಕೊಂಡು ಇದರೊಳಗೆ ಹಾಕಿ ಈಗ ನೋಡಿ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಕಂಬ ಮಾಡಿದ್ನಲ್ಲ ನೋಡಿ, ಈ ಕಂಬದೊಳಗಡೆ ಮತ್ತೆ ನಾನು ಕಂಬ ಮಾಡ್ಕೋಬೇಕು. ನೋಡಿ ಈ ಥರ ಎರಡರಲ್ಲೊಂದು ದಾರನ
ಒಳಗಡೆ ಹೋಗಿ ದಾರನ ತಂದು ಈ ಕಂಬದೊಳಗಡೆ ಎರಡರಲ್ಲೊಂದು ನೋಡಿ ಈ ಥರ ಎರಡರಲ್ಲೊಂದು ನಾಲ್ಕು ಕಂಬ ಮಾಡ್ಕೋಬೇಕು. 3ನೇ ಕಂಬ, ಇದು 4ನೇ ಕಂಬ. ನೋಡಿ ಈ ಥರ 4ನೇ ಕಂಬ ಮಾಡ್ಕೋಬೇಕು. ಈಗ ನೋಡಿ ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಸೂಜಿ ಮೇಲೆ ದಾರನ ತೊಗೊಂಡು ನೋಡಿ ಇಲ್ಲಿ ಈ ಥರ ಬರುತ್ತೆ. ಹಿಂಗೆ ಲಾಕ್ ಮಾಡಿ ಒಳಗಡೆ ಹೋಗಿ ದಾರನ ತಂದು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಸ್ಯಾರಿ ಒಳಗಡೆ ಹೋಗಿ ಸ್ಯಾರಿಗೆ ಕ್ರೋಶ ಚುಚ್ಚಿ ದಾರನ ತಂದು ಎರಡರಲ್ಲೊಂದು ನೋಡಿ ಈಗ ಒಂದು ಲಾಕು. ಈ ದಾರ ಮೇಲೆ ಮಾಡಿಕೊಂಡು ಇನ್ನೊಂದು ಬೀಡ್ ಹಾಕೋತೀನಿ. ಪ್ರತಿ ಒಂದು ವರ್ಕ್ಗೂ ಒಂದೊಂದು ಬೀಡ್ ಹಾಕೋಬೇಕು. ಹಿಂಗೆ ಈ ಥರ ಬೀಡ್ ಹಾಕ್ಕೊಂಡು ಮತ್ತೆ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ತಿರ್ಗಾ ಕಂಬ ಮಾಡ್ಕೋಬೇಕು. 4 ಈ ಡಬಲ್ ಕಂಬ ಹಾಕ್ಕೊಂಡಿದ್ದೀನಲ್ಲ, ಇದರೊಳಗೆ 4 ಕಂಬ ಮಾಡ್ಕೊಂಡು ಹೋಗ್ಬೇಕು. ಹೀಗೆ ಸೂಜಿ ಮೇಲೆ ದಾರ ತೊಗೋಬೇಕು, ಕಂಬದೊಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ನೋಡಿ ಇದೇ ಥರ ಹಾಕಬೇಕು. ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇದೇ ಥರ ಹಾಕ್ಕೊಂಬರ್ಬೋದು. ನೋಡಿ ಒಂದೊಂದು ಕಂಬ ತೊಗೊಂಡು ಈ ಥರ ಒಂದು ಕಂಬ ಹಾಕ್ಕೊಂಡು ಈ ಥರ ಎರಡರಲ್ಲೊಂದು ಈ ಥರ ನೋಡಿ ಇದೇ ಥರ ತುಂಬ ಈಸಿಯಾಗಿ ಹಾಕ್ಬೋದು. ತುಂಬ ಚೆನ್ನಾಗಿ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಇದು ವರ್ಕು ಮಾಡೋಕ್ಕೆ ಮಾತ್ರ ಭಾರಿ ಸುಲಭವಾಗಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ, ಎಂಥ ಹೊಸಬ್ರು ಸುಧಾ ಹಿಂಗೆ ಸೂಜಿ ಮೇಲೆ 4 ಕಂಬ ತುಂಬಾದ್ಮೇಲೆ ಈಗ ಎಲ್ಲಿಗೆ ಬರುತ್ತೆ ಒಂದು 3 ಚೈನು ಎಷ್ಟು ದೂರ ಬರುತ್ತೆ ಅಷ್ಟು ದೂರಕ್ಕೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಮುಂದೆ ಕಂಬ ಹಾಕಾದ್ಮೇಲೆ ಲಾಕ್ ಮಾಡ್ಕೊಂಡು ದಾರ ಮೇಲೆ ತೆಗೆದು ಒಂದು ಬೀಡ್ ಹಾಕ್ಕೋಬೇಕು. ನೋಡಿದ್ರಿ ಅಲ್ವಾ, ಈ ಥರ ಹಿಂಗೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ನೋಡಿ ಸೂಜಿ ಮೇಲೆ ದಾರ ತೊಗೋಬೇಕು, ಸುತ್ತಬೇಕು. ಒಳಗಡೆ ಹೋಗಿ ದಾರನ ತಂದು ನೋಡಿ ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ, ಕಂಬದ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ. ಹಿಂಗೆ ಒಳಗಡೆ ಹೋಗಬೇಕು, ದಾರ ತರಬೇಕು. ಈ ಥರ ನೋಡಿ 4 ಕಂಬ ಆಗೋಯ್ತು. ಈ ಥರ ಹಿಂಗೆ ಹಾಕ್ಕೊಂಡು ಫಾಸ್ಟಾಗಿ ಆಗುವಾಗ ದಾರ ಬಿಚ್ಚೋಗೇ ಹೋಗುತ್ತದೆ ಒಂದೊಂದು ಸಲ. ನೋಡಿ ಈ ಥರ ಫಾಸ್ಟಾಗಿ ನಾನು ಸ್ಲೋಗೆ ಹಾಕೋದೇ ಇಲ್ಲ, ಫಾಸ್ಟಾಗಿ ಹಾಕ್ಕೊಂಡು ಹೋಗೋದು. ಅದು ಹಿಂಗೆ ಸ್ಲೋ ಮಾಡಿದಾಗ ಹಿಂಗಾಗುತ್ತೆ. ಹಿಂಗೆ ಹಾಕ್ಕೊಂಡು ಹಿಂಗೆ ಎರಡರಲ್ಲೊಂದು ಮತ್ತು 3 ಚೈನಷ್ಟು ಗ್ಯಾಪ್ ಬಿಟ್ಟು ಕಂಬ ಮಾಡ್ಕೋಬೇಕಿಲ್ಲಿ. ಈ ಥರ ಹಿಂಗೆ ಒಂದು ಚೈನ್ ಹಾಕಿ ಒಂದು ಬೀಡ್ ಹಾಕ್ಕೊಳ್ಳೋದು, ಇಷ್ಟೇ ಇದ್ರ ಕೆಲಸ. ಹಾಕಿ ತೋರಿಸ್ತೀನಿ ಫುಲ್ಲು. ನೋಡಿ ಸ್ನೇಹಿತರೆ, ಫುಲ್ ಹಾಕಾಯ್ತು ಸ್ಯಾರಿ ಫುಲ್ಲು ಈ ಥರ. ಮತ್ತು ಆ ಕಡೆಯಿಂದ ಇನ್ನು ಕಂಬಗಳು ಚೈನ್ ಮಾಡ್ಕೊಂಬರ್ಬೇಕು. ಉಲ್ಟಾ ಮಾಡ್ಕೊಂಡು ಬರ್ತೀನಿ, ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಈ ಥರ ಈಗ ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ. ಇಲ್ಲಿ ಇದರ ಮೇಲೆ ಹೋಲ್ಗಳು ಕಾಣಿಸ್ತವೆ. ಹೋಲ್ಗಳ ಮೇಲೆ ಒಂದೊಂದು ಸಿಂಗಲ್ ಕಂಬ ಹಾಕೋತೀನಿ. ನೋಡಿ ಹಾಗೆ ತಿರುಗಿಸ್ಕೊಂಡಿದ್ದೀನಿ, ದಾರ ಏನು ಕಟ್ ಮಾಡ್ಕೊಂಡಿಲ್ಲ. ನೋಡಿ ಇದ್ರ ಮೇಲೆ ಒಂದೊಂದು ಸಿಂಗಲ್ ಕಂಬ, ಸಿಂಗಲ್ ಕಂಬ ಹಾಕ್ಕೊಂಡು ಆಮೇಲೆ ಚೈನ್ ಹಾಕ್ಕೋಬೇಕು. ಅದಕ್ಕೆ ಸಿಂಗಲ್ ಕಂಬ ಹಾಕೋತಾ ಇದ್ದೀನಿ. 4 ಕಂಬದ ಮೇಲೂ 4 ಕಂಬ ಹಾಕೋತೀನಿ. ನೋಡಿ 4 ಕಂಬದ ಮೇಲೂ 4 ಹೋಲ್ ಚೆನ್ನಾಗಿ ಕಾಣಿಸ್ತವೆ. ಇಲ್ಲಿ ಹೋಲ್ಗೆ ಸೂಜಿ ಹಾಕಿ ನೋಡಿ, ಹೀಗೆ ಸೂಜಿ ಹಾಕಿ ಸೂಜಿ ದಾರ ಎಳ್ಕೊಂಡು ನೋಡಿ ಇಲ್ಲೊಂದು ಹೋಲಿದೆ. ಈ ಹೋಲಿನ ಮೇಲೂ ದಾರ ಹಾಕಿ ಎಳ್ಕೊಂಡು ನೋಡಿ ಇಲ್ಲೊಂದು ಚೈನ್ ಹಾಕ್ಕೊಂಡಿದ್ದೀನಲ್ವ, ಒಂದು ಚೈನ್ ಹಾಕಿ ಬೀಡ್ ಹಾಕ್ಕೊಂಡಿದ್ದೀನಲ್ಲ ಅದರೊಳಗೊಂದು ಹಾಕ್ಕೊಂಡು ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 4
ನೋಡಿ 4 ಚೈನ್ ಹಾಕಿ ನೋಡ್ತೀನಿ ಕರೆಕ್ಟಾಗಾದರೆ 4 ಹಾಕ್ಕೊಳ್ಳೋಣ. 5 ಬೇಕು. 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಒಂದು ಚೈನ್ ಹಾಕಿ ಬೀಡ್ ಹಾಕ್ಕೊಂಡಿರ್ತೀನಲ್ವ ಅದರೊಳಗಡೆ ಹೋಗಿ ನೋಡಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ. ಮತ್ತು 1 2 3 4 5 ನೋಡಿ ಇಲ್ಲಿ ಈ ಚೈನ್ ಮಧ್ಯ ಇಲ್ಲಿ ಹೋಲಿದೆ, ಆ ಹೋಲಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ತೀನಿ. ಮತ್ತು 1 2 3 4 5 ಮತ್ತು ಇಲ್ಲಿ ಹೋಲಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡೋಣ ನೋಡಿ ಈ ಥರ ಲಾಕ್ ಮಾಡ್ಕೊಂಡು ಹೋಗಬೇಕು. ವರ್ಕ್ ಮಾಡೋಕ್ಕೆ ಫುಲ್ ಹಾಕಿ ತೋರಿಸ್ತೀನಿ ನಾನು ನೋಡಿ ಸ್ನೇಹಿತರೆ. ಈ ಥರ ಬರುತ್ತೆ. ಈ ಥರ ಚೈನ್ ಹಾಕ್ಕೊಂಡು ಬರಬೇಕು. ಆಮೇಲೆ ಸೀದಾ ಮಾಡಿಕೊಂಡು ಪಿಂಕ್ ಕಲರಲ್ಲಿ ವರ್ಕ್ ಮಾಡ್ಕೊಂಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಫುಲ್ ಹಾಕಿ ತೋರಿಸ್ತೀನಿ ಸ್ನೇಹಿತರೆ. ಫುಲ್ ಹಾಕ್ಕೊಂಡು ಬಂದಿದ್ದೀನಿ ಉಲ್ಟಾ ನೋಡಿ. ಇನ್ನೊಂದು 2 ಮನೆದು ಬಿಟ್ಕೊಂಡು ದಾರ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಹಾಕ್ಬಿಟ್ಟು ಪಿಂಕ್ ಕಲರಲ್ಲಿ ವರ್ಕ್ ಮಾಡ್ಕೊಂಡು ಬರ್ತೀನಿ. ಏನು ಬಂಗಾರಿ ನೋಡಿ ಇದಿಷ್ಟು ಬಿಟ್ಕೊಂಡಿದ್ದೆ, ಸಾಲ್ಟೇಜ್ ಆಯಿತು. ಇದು ಒಳಗಡೆ ಹೋಗುತ್ತೆ ಏನು ಕಾಣಿಸಲ್ಲ ನೋಡಿ ಸ್ನೇಹಿತರೆ. ಈಗ ಆಯಿತು. ಈಗ ನೋಡಿ ಸೀದಾ ತಿರುಗಿಸ್ಕೊಂಡಿದ್ದೀನಿ. ಈಗ ಇಲ್ಲೊಂದು ನಾಟ್ ಹಾಕ್ಬಿಟ್ಟು ಸಿಂಗಲ್ ನಾಟು ಚೈನ್ ಹಾಕ್ಕೋತೀನಿ. ಇಲ್ಲಿ 1 2 ನೋಡಿ ಸ್ನೇಹಿತರೆ 4 ಚೈನ್ ಹಾಕ್ಕೊಂಡು ಸಿಂಗಲ್ ಲಾಕ್ನ ಮೇಲೆ ಇಲ್ಲಿ ಲಾಕ್ ಮಾಡ್ಕೋತೀನಿ. ಇಲ್ಲಿ ನೋಡಿ ನೋಡಿ ಇಲ್ಲಿ 4 ಚೈನಿನ ಮನೆಯಿಂದ 4 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಲಾಕಿನ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೊತೀನಿ. ಇಲ್ಲಿಂದ 2 ಸಲ ಸೂಜಿ ಮೇಲೆ ದಾರ ತೊಗೊಂಡು ಈ 4 ಚೈನಿನ ಮನೆ ಇರುತ್ತಲ್ಲ ಅಲ್ಲಿ ಹೋಗಿ 2ರಲ್ಲೊಂದು ಈ ಥರ ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 2 ಸಲ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ ಥರ ಹಿಂಗೆ ಹೋಗಿ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಮಾಡಿ ಇಲ್ಲಿ 3 ಚೈನ್ ಹಾಕ್ಕೊಂಡು 2 ಚೈನ್ ಹಾಕ್ಕೋತೀನಿ ನೋಡಿ ಸ್ನೇಹಿತರೆ. 1 ಚೈನ್ ಹಾಕ್ಕೊಂಡು ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಈಗ ಬೀಡ್ ಹಾಕ್ಕೊಂಡಾದ್ಮೇಲೆ ಲಾಕ್ ಮಾಡ್ಕೋತೀನಿ ಬೀಡನ್ನ ನೋಡಿ. ಬೀಡ್ ಲಾಕ್ ಮಾಡಿ ಇನ್ನೊಂದು ಚೈನ್ ಹಾಕ್ಕೊಂಡು ಈ ಕಂಬದೊಳಗಡೆ ಹೋಗಿ ನೋಡಿ ಸಿಂಗಲ್ ಲಾಕ್ ಮಾಡ್ತೀನಿ. ಈಗ ಈ ಥರ ಮತ್ತೆ 2 ಸಲ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಹೋಗಿ 2ರಲ್ಲೊಂದು ಈ ಥರ ಪಿಕೋಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ದಾರ ಮೇಲೆ ತೆಗೆದು ಮತ್ತೆ ಇನ್ನೊಂದು ಬೀಡ್ ಹಾಕ್ಕೋತೀನಿ. ಹೀಗೆ ಒಂದೊಂದು ಪಿಕೋಟ್ಗೂ ಒಂದೊಂದು ಬೀಡ್ ಹಾಕ್ಕೊಂಡು ಮತ್ತು ಈಗ 2 ಚೈನ್ ಹಾಕ್ಕೊಂಡು ಮತ್ತು ಈ ಕಂಬದೊಳಗಡೆ ಹೋಗಿ ಮತ್ತೆ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಸಿಂಗಲ್ ಲಾಕ್ ಈ ಥರ ಮಾಡ್ಕೋತಾ ಇದ್ದೀನಿ. ತೋರಿಸ್ತೀನಿ ಮಾಡಿಬಿಟ್ಟು. ಸ್ಟೆಪ್ಪು ಇನ್ನೊಂದು ಕಲರ್ ಹಾಕಿ ತೋರಿಸ್ತೀನಿ ಅನ್ನಲ್ಲ, ಅದು ನಾನು ಹಾಕಿ ತೋರ್ಸೋಕ್ಕಾಗಲಿಲ್ಲ. ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ದೋ, ಹಾಗಾಗಿ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಫುಲ್ ಹಾಕ್ಬಿಟ್ಟಿದ್ದೀನಿ. ಇನ್ನೊಂದು 4 ನಿಮ್ಗೆ ಶಾಂಪಲ್ ತೋರಿಸೋಣ ಅಂತ ಇಟ್ಕೊಂಡಿದ್ದೀನಿ ನೋಡಿ. ಸ್ಯಾರಿ ಫುಲ್ ಹಾಕ್ಬಿಟ್ಟಿದ್ದೀನಿ ಡಬಲ್ ಕಲರು. ಈಗ ನೋಡಿ ಈಗ ನಾನು ಇನ್ನೊಂದು 2-3 ವರ್ಕ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ವರ್ಕ್ ಮಾಡಾಯ್ತಲ್ವಾ, ಇಲ್ಲಿ 4 ಮನೆ ಚೈನ್ ಇದೆ ನೋಡಿ. ಅಲ್ಲಿಗೊಂದು ಸಿಂಗಲ್ ಲಾಕ್ ಮಾಡಿದ್ದೀನಿ, ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಸಿಂಗಲ್ ಲಾಕ್ ಇದೆ ನೋಡಿ. ಇಲ್ಲಿ ಇದರ ಮೇಲೊಂದು ಸಿಂಗಲ್ ಲಾಕ್ ಮಾಡ್ಕೋತೀನಿ. ಸಿಂಗಲ್ ಲಾಕ್ ಮಾಡಾದಮೇಲೆ ಇಲ್ಲಿ ಕುಚ್ಚು ಕಟ್ಟಕ್ಕೆ 4 ಚೈನ್ ಹಾಕ್ಕೋತೀನಿ. 1 2 3 4. ಈಗ ನೋಡಿ ಇಲ್ಲಿ ಇದರ ಮೇಲೆ ಸಿಂಗಲ್ ಲಾಕ್ ಇದೆ ನೋಡಿ. ಆ ಸಿಂಗಲ್ ಲಾಕಿನ ಮೇಲೆ ಸಿಂಗಲ್ ಲಾಕ್ ಮಾಡ್ಕೋತೀನಿ. ಮತ್ತು ಇಲ್ಲಿ 4 ಚೈನೊಂದು ಒಂದು ಮನೆ ಇದೆ ನೋಡಿ. ಆ ಮನೆ ಒಳಗೋಗಿ ಒಂದು ಸಿಂಗಲ್ ಲಾಕು ಸ್ಟಾರ್ಟಿಂಗು ಅಂತ ತಿಳ್ಕೊಳ್ಳಿ ಇದನ್ನು. ಈಗ ನೋಡಿ ಇಲ್ಲಿಂದನೇ 2 ಸಲ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲೊಂದು 4 ಚೈನ್ ಮನೆ ಇದೆ ನೋಡಿ. ಆ ಮನೆಗೆ ಹೋಗಿ ನಾವು ತ್ರಿಬಲ್ ಕಂಬ ಮಾಡ್ಕೋಬೇಕು ನೋಡಿ. ಇಲ್ಲಿ ಹೋಗಿ ದಾರ ತಂದು 2ರಲ್ಲೊಂದು
ಎರಡರಲ್ಲೊಂದು, ಇನ್ನೆರಡರಲ್ಲೊಂದು ನೋಡಿ ತ್ರಿಬಲ್ ಕಂಬ. ಮತ್ತು ಅದೇ ಥರ 2 ಸಲ ಸೂಜಿ ಮೇಲೆ ದಾರ ತೊಗೋಬೇಕು, ಒಳಗೆ ಹೋಗಬೇಕು, ದಾರ ಅಂತಂದು ನೋಡಿ ಹಿಂಗೆ ಎರಡರಲ್ಲೊಂದು ಈ ಥರ ಕಂಬಗಳನ್ನ ಮಾಡ್ಕೋಬೇಕು. ಈ ಥರ ಕಂಬಗಳನ್ನ ಮಾಡ್ಕೋಬೇಕಾದ್ರೆ ಒಂದೊಂದು ಬೀಡ್ ಹಾಕೋಬೇಕು. ಸರಿ, ಒಂದು ಕಂಬ ಆದಮೇಲೆ ಬೀಡ್ ಹಾಕೋತೀನಿ. ಈಗ ನೋಡಿ ಇದನ್ನು ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕೋತೀನಿ. ಇರಲಿ ನೋಡಿ, ಈಗ ಒಂದು ಬೀಡ್ ಹಾಕ್ಕೊಂಡು ಈ ಬೀಡೊಳಗೆ ದಾರನ ಹಿಂಗೆ ಎಳ್ಕೋಬೇಕು. ದಾರ ಎಳ್ಕೊಂಡು ನೋಡಿ ಈ ಥರ 2 ಚೈನ್ ಹಾಕ್ಕೊಂಡು, ಈಗ ನೋಡಿ ಇಲ್ಲಿ ಈ ಕಂಬದ ಹೋಲಿದೆ ಗ್ಯಾಪು, ಇಲ್ಲಿ ಕಂಬ ಮಾಡ್ಕೊಂಡಿರೋದು ಗ್ಯಾಪಲ್ಲಿ ಹೋಗಿ ಈ ಥರ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಒಂದು ಪಿಕೋಟ್ ಆಯಿತು. ಮತ್ತು ನೋಡಿ 2 ಸಲ ದಾರ ಸುತ್ಕೋಬೇಕು. ಮತ್ತು ಇಲ್ಲೊಳಗೆ ಹೋಗಬೇಕು, ದಾರ ಅಂತಂದು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಈ ಥರ ಮಾಡಿಕೊಂಡು ಒಂದು ಲಾಕ್ ಮಾಡಿ ಈಗ ದಾರ ಮೇಲ್ ಮಾಡಬೇಕು. ಮತ್ತು ಇನ್ನೊಂದು ಬೀಡ್ ಹಾಕೋಬೇಕು. ಈ ಥರ ಸೂಜಿ ಮೇಲೆ ಬೀಡ್ ತಗೊಂಡು ಈ ಥರ ಸೂಜಿ ಒಳಗೆ ಈ ಥರ ಎಳ್ಕೋಬೇಕು ದಾರನ. ಹಿಂಗೆ ಎಳ್ಕೊಂಡಾದಮೇಲೆ ನೋಡಿ ತಿರ್ಗಿ ಮತ್ತೆ ಇನ್ನೆರಡು ಲಾಕ್ ಮಾಡಿ, ಮತ್ತು ಇಲ್ಲಿ ಈ ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ, ಆ ಕಂಬದ ಮಧ್ಯೆ ಹೋಗಿ ದಾರ ಅಂತಂದು ಸಿಂಗಲ್ ಲಾಕ್ ಮಾಡಬೇಕು. ಹೀಗೆ ಇಷ್ಟೇ ಇದ್ರ ಕೆಲಸ. ಮತ್ತೆ ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಅದೇ ಗ್ಯಾಪಲ್ಲಿ ಹೋಗಬೇಕು, ದಾರನ ತರಬೇಕು, ಮತ್ತು ಎರಡರಲ್ಲೊಂದು ಮತ್ತು ಈಗ ಒಂದು ಸಿಂಗಲ್ ಲಾಕು, ದಾರ ಮೇಲ್ ಮಾಡಿ ಮತ್ತೆ ಇನ್ನೊಂದು ಬೀಡು ನೋಡಿ. ಈ ಥರ 7 ಕಂಬ ಮಾಡ್ಕೋತೀನಿ. 7 ಕಂಬಕ್ಕೂ ಇನ್ನೊಂದು ಬೀಡ್ ಹಾಕೋಬೇಕು. 7 ಪಿಕೋಟ್ ಬರುತ್ತೆ ನೋಡಿ. ಈ ಥರ 4 ಮನೆಗೆ 4 ಚೈನ್ ಗ್ಯಾಪ್ ಒಳಗೆ ಈ ಥರ ಮಾಡ್ಕೊಂಡು ಹೋಗ್ತೀನಿ. ಹಿಂಗೆ 2 ಸಲ ಸುತ್ಕೊಳ್ಳೋದು ದಾರನ ಸೂಜಿ ಮೇಲೆ, ಒಳಗಡೆ ಹೋಗಬೇಕು, ದಾರನ ತರಬೇಕು, ಎರಡರಲ್ಲೊಂದು ಮತ್ತು ಇನ್ನೊಂದು ಸಿಂಗಲ್ ಲಾಕು, ಮತ್ತು ಇನ್ನೊಂದು ಬೀಡು. ಈ ಥರ ಬೀಡ್ ಹಾಕ್ಕೊಂಡು ಮತ್ತೆ ಇನ್ನೆರಡು ಚೈನ್ ಹಾಕ್ಕೋಬೇಕೀಗ. ಹಿಂಗೆ ಹಾಕ್ಕೊಂಡು ಮತ್ತೆ ಇಲ್ಲಿ ಗ್ಯಾಪಲ್ಲಿ ಹೋಗಿ ಮತ್ತೆ ಸಿಂಗಲ್ ಲಾಕ್ ಮಾಡಬೇಕು ನಾವು. ದಾರ ಅಂತಂದು ಸಿಂಗಲ್ ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ 2 ಸಲ ದಾರ, ಮತ್ತು ಹಂಗೆ ನೋಡಿ ಸ್ನೇಹಿತರೆ. ಈ ಥರ 7 ಪಿಕೋಟು 7 ಬೀಡ್ ಹಾಕ್ಕೊಂಡಿದ್ದೀನಿ. ಹಾಕಾದ್ಮೇಲೆ ಇಲ್ಲಿ 4 ಮನೆ ಚೈನ್ ಒಂದು ಬಿಡಬೇಕು ನೋಡಿ. 2ನೇದಕ್ಕೆ ಲಾಕ್ ಮಾಡ್ಕೋಬೇಕು, ಅದು ಬಿಟ್ಟು ಸಿಂಗಲ್ ಲಾಕ್ ಮಾಡಬೇಕು, ಮತ್ತು ಇನ್ನೊಂದು ಸಿಂಗಲ್ ಲಾಕು, ಮತ್ತು ಇಲ್ಲಿ ಕಂಬದ ಮೇಲೆ ಒಂದು ಸಿಂಗಲ್ ಲಾಕು. ಈ ಸಿಂಗಲ್ ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕೋಬೇಕು ಕುಚ್ಚು ಕಟ್ಟೋಕ್ಕೆ. 1 2 3 4, ಮತ್ತು ಇಲ್ಲಿ ಕಂಬದ ಮೇಲೆ ಸಿಂಗಲ್ ಲಾಕು. ಸಿಂಗಲ್ ಲಾಕ್ ಆದಮೇಲೆ ನೋಡಿ ಇಲ್ಲಿ 4 ಚೈನೊಂದೊಂದು ಮನೆ ಇದೆಯಲ್ಲ, ಇಲ್ಲಿಗೆ ಲಾಕು ಒಂದು, ಇಲ್ಲಿಗೊಂದು ಲಾಕ್ ಆದಮೇಲೆ ನೋಡಿ ಇಲ್ಲಿಂದ ಡೈರೆಕ್ಟು ಚೈನ್ ಒಂದು ಡಬಲ್ ದಾರ ಸುತ್ಕೋಬೇಕು, ಒಳಗಡೆ ಹೋಗಿ ಇಲ್ಲಿ ನೋಡಿ ಎರಡರಲ್ಲೊಂದು ಮಾಡ್ಕೋಬೇಕು. ಇಷ್ಟೇ ಇದ್ರ ಕೆಲಸ. ಒಂದು ಬೀಡ್ ಹಾಕೋಬೇಕು, ಎರಡರಲ್ಲೊಂದು ಮಾಡ್ಕೋಬೇಕು. ಫುಲ್ ಮಾಡಾದಮೇಲೆ ತೋರಿಸ್ತೀನಿ, ಕುಚ್ಚು ಕಟ್ಬಿಟ್ಟು ಎಲ್ಲ ತೋರಿಸ್ತೀನಿ ಕಂಪ್ಲೀಟ್ ಮಾಡಿ. ನೋಡಿ ಸ್ನೇಹಿತರೆ, ಇನ್ನೊಂದು ಸ್ಟೆಪ್ ಹಾಕ್ಬೇಕಾದ್ರೆ ತೋರಿಸ್ತೀನಿ ಅನ್ನಲ್ಲ, ಹಾಕ್ತಾಯಿದ್ದೆ. ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ದು, ಅದಕ್ಕೋಸ್ಕರ ಹಾಕೊಂಬಂದ್ಬಿಟ್ಟಿದ್ದೀನಿ ನೋಡಿ. ಈಗ ತೋರಿಸ್ತೀನಿ ನಿಮಗೆ ಹೆಂಗೆ ಹಾಕೋದು ಏನು ಅಂತ ತೋರಿಸ್ಕೊಂಬರ್ತೀನಿ ಈಗ. ಮತ್ತೆ ಈಗ ನೋಡಿ ಇನ್ನೊಂದು 2 ಬಿಟ್ಟಿದ್ದೀನಿ ಇಲ್ಲಿ ಲಾಸ್ಟಲ್ಲಿ ನೋಡಿ. ಇಲ್ಲಿ ಪಿನ್ ಹಾಕಿ ಇನ್ನೊಂದು 2 ವರ್ಕ್ ಮಾಡೋಕ್ಕೆ ಬಿಟ್ಕೊಂಡಿದ್ದೀನಿ. ಇಷ್ಟು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಈಗ ಫಸ್ಟ್ ಬೇಸ್ ತೋರಿಸ್ದೆ, ಸೆಕೆಂಡ್ ಬೇಸ್ ಹಾಕೋದು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ದೋ, ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ನೋಡಿ ಸ್ನೇಹಿತರೆ, ಇದೇ ಸ್ಟಾರ್ಟಿಂಗು ಅಂತ ತಿಳ್ಕೊಳ್ಳಿ. ನೋಡಿ ಈಗ ಇಲ್ಲೊಂದು ಸಿಂಗಲ್ ಲಾಕ್ ಮಾಡ್ತೀನಿ. ಇಲ್ಲೊಂದು ಲಾಕ್ ಆದಮೇಲೆ ಮತ್ತೆ ಈ ಕಂಬದ ಮೇಲೊಂದು ಸಿಂಗಲ್ ಲಾಕು, ಸಿಂಗಲ್ ಕಂಬದ ಮೇಲೆ ನೋಡಿ. ಈಗ
ಈ 4 ಚೈನ್ನೊಳಗೊಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಲಾಕಿನ ಮೇಲೆ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. 4 ಚೈನ್ ಹಾಕೋತೀನಿ. ಈಗ ಇದು ಕುಚ್ಚು ಕಟ್ಟೋಕ್ಕೆ 3 4 ಮತ್ತು ಇಲ್ಲೊಂದು ಸಿಂಗಲ್ ಲಾಕ್ ಇದೆ. ಈ ಸಿಂಗಲ್ ಲಾಕಿನ ಮೇಲೆ ಸಿಂಗಲ್ ಲಾಕ್ ಮಾಡ್ತೀನಿ. ಈಗ ನೋಡಿ, ಈಗ ಇಲ್ಲಿ 4 ಚೈನ್ ಅನ್ನೊಂದು ಮನೆ ಇದೆಯಲ್ಲ, ಅಲ್ಲೊಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಈ ಮನೆಗೆ ಬಂದು ಇಲ್ಲಿ ಕಂಬಗಳು ಮಾಡ್ಕೊತೀನಿ. ಇಲ್ಲಿ ಈ ಥರ ಎರಡರಲ್ಲೊಂದು ಈ ಥರ ಮಾಡ್ಕೊಳ್ಳೋದು. ಹಿಂಗೆ ಈಗ ಒಂದು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕೋತೀನಿ. ನೋಡಿ ಸ್ನೇಹಿತರೆ, ಸೀರೆ ಕುಚ್ಚು ಕಟ್ಟಿ ಕಂಪ್ಲೀಟ್ ಆಗಿದೆ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಎಂಥ ಹೊಸಬರು ಸುಧಾ ಈಸಿಯಾಗಿ ಹಾಕ್ಬೋದು, ಕಷ್ಟ ಏನಿಲ್ಲ. ತುಂಬ ಸುಲಭವಾಗಿ ಬೇಗನೂ ಹಾಕೋಬೋದು. ನೋಡಿ, ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಬನ್ನಿ. ತುಂಬ ಫಾಲೋವರ್ಸ್ ಇದ್ದೀರಾ, ಸಬ್ಸ್ಕ್ರೈಬ್ ಅಂತೂ ಆಗಲ್ಲ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ನೋಡಿ, ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೀವೇ ನೋಡ್ಬೋದು. ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಷ್ಟೋ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸು. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಪ್ರತಿ ವೀಡಿಯೋನಲ್ಲೂ ಅದೇ ನಾನು ಕೇಳ್ಕೊಳ್ಳೋದು. ನನಗೆ ಸಪೋರ್ಟ್ ಮಾಡಿ, ನೀವು ಕಮೆಂಟ್ ಹಾಕಿ ಅಂತ ಕೇಳ್ಕೊತೀನಿ. ಸರಿ ಇರಲಿ ತಪ್ಪಿರಲಿ ನನಗೆ ಕಮೆಂಟ್ ಹಾಕಿ. ನಾನು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಥ್ಯಾಂಕ್ ಯು. ಕುಚ್ಚಂತೂ ಪುಟ್ಟು ಬೇಬಿ ಕುಚ್ಚು ಕಟ್ಟಿದ್ದೀನಿ. 120 ಎಳೆ ಕುಚ್ಚು ಸಾಕು. ಇದಕ್ಕೆ ಪುಟ್ಟದಾಗಿದ್ದರೆ ಚೆಂದ ಅಂದ್ಬಿಟ್ಟು ನಾನು ಇಷ್ಟಿಷ್ಟೇ ಕಟ್ಟಿದ್ದೀನಿ.